ಸುಮೇಧ್ ಕೂಡ ಕಾರ್ನೊಳಗೆ ಹೋಗಿ ಅವಳ ಪಕ್ಕದಲ್ಲಿ ಕೂತು ತನ್ನ ತುಟಿಗಳನ್ನ ನೆಕ್ತಾ, ನೀನು ತುಂಬ ರುಚಿಯಾಗಿದ್ಯಾ ಬೇಬಿ, ಮತ್ತು ನಾನು ಬೆಳಗ್ಗೆಯಿಂದ ತುಂಬ ನಿಯಂತ್ರಣ ಮಾಡ್ಕೊಳ್ತಿದ್ದೆ, ಈಗ ನೀನು ಮುತ್ತು ಕೊಟ್ಟು ನನ್ನ ನಿಯಂತ್ರಣನೆಲ್ಲ ಮುರಿದಿದ್ಯಾ ಅಂತ ಅವಳನ್ನ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಟೀ ಶರ್ಟ್ ಒಳಗೆ ಕೈ ಹಾಕಿ ಅವಳ ಸೊಂಟದ ಮೇಲೆ ಕೈಯಿಂದ ನೇವರಿಸ್ತಾ ಅವಳ ಕುತ್ತಿಗೆ ತಿರುವುಗಳಲ್ಲಿ ಮುಖ ಇಟ್ಟು ಒದ್ದೆ ಮುತ್ತುಗಳನ್ನ ಕೊಡ್ತಾನೆ. ಸುಮೇಧ್ ಮಾಡ್ತಿರೋ ಈ ಮಾಯೆಗೆ ಅವಳಲ್ಲಿಯೂ ಆಸೆ ಹುಟ್ಟಿ ಅವನ ಸುತ್ತಲೂ ಕೈಗಳನ್ನ ಸುತ್ತಾಳೆ. ಅವಳನ್ನು ಹಾಗೆ ತನ್ನ ಮೇಲೆ ಸರಿಪಡಿಸ್ಕೊಂಡು ಕಾರು ಡ್ರೈವ್ ಮಾಡ್ತಾ ಅರಮನೆಗೆ ಬಂದು ತಲುಪ್ತಾರೆ. ಅಷ್ಟರಲ್ಲಾಗಲಿ ಆರೋಹಿ ಮಲಗಿಬಿಟ್ಟಿದ್ರಿಂದ ಅವಳನ್ನ ಎತ್ಕೊಂಡು ಕೋಣೆ ಕರ್ಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿ ಅವಳ ಹಣೆ ಮೇಲೆ ಮುತ್ತು ಕೊಟ್ಟು ಸುಮೇಧ್ ಹೊರಗೆ ಹೋಗ್ಬಿಡ್ತಾನೆ. ಸಂಜೆ ನಿದ್ರೆಯಿಂದ ಎದ್ದ ಆರೋಹಿ ಮುಖ ತೊಳ್ಕೊಂಡು ಕೋಣೆಯಿಂದ ಹೊರಗೆ ಹೋಗ್ತಾಳೆ. ಮೆಟ್ಟಲುಗಳಿಂದ ಕೆಳಗಿಳಿತಿದ್ದ ಆರೋಹಿ ಎದುರಿಗೆ ನಡೀತಿರೋ ದೃಶ್ಯವನ್ನು ನೋಡಿ ಅಲ್ಲಿಯೇ ನಿಂತು ಬಿಡ್ತಾಳೆ. ಭಯದಿಂದ ನಡಕ್ತಾಳೆ. ಒಂದು ಕಡೆ ಗಾರ್ಡ್ಗಳು, ಇನ್ನೊಂದು ಕಡೆ ಸೇವಕರು ತಲೆ ತಗ್ಸಿ ನಿಂತಿದ್ದಾರೆ. ಸುಮೇಧ್ನ ಕೈಯಲ್ಲಿದ್ದ ರಕ್ತದಿಂದ ತೊಯ್ದ ಕತ್ತಿಯನ್ನು ನೋಡಿ ಬಾಯಿ ಮೇಲೆ ಕೈ ಅಡ್ಡ ಇಟ್ಟು ಆಘಾತವಾಗಿ ಹಾಗೆ ನೋಡ್ತಿರ್ತಾಳೆ ಆರೋಹಿ. ಸುಮೇಧ್ ಎದುರಿಗಿರೋ ವ್ಯಕ್ತಿ ಹತ್ರ ಹೋಗಿ ಆ ಕತ್ತಿಯಿಂದ ಅವನ ಮೈ ಮೇಲೆ 4 ಬಾರಿ ಇರಿತಾನೆ. ಅವನಾಗಿ ಮಾಡಿದ್ರಿಂದ ಆ ವ್ಯಕ್ತಿಯೊಂದಿಗೆ ಆರೋಹಿ ಕೂಡ ಗಟ್ಟಿಯಾಗಿ ಅರ್ಚಿಬಿಡ್ತಾಳೆ. ಆರೋಹಿಯ ಅಳು ಕೇಳಿ ಎಲ್ಲರೂ ಒಮ್ಮೆಲೆ ಅವಳ ಕಡೆ ನೋಡ್ತಾರೆ. ಅವರಿಗೆ ಇನ್ನಷ್ಟು ಭಯ ಹೆಚ್ಚಾಗುತ್ತೆ. ಯಾಕಂದರೆ ಇಲ್ಲಿವರೆಗೆ ಸುಮೇಧ್ ಯಾರನ್ನಾದರೂ ಹಿಂಸೆ ಮಾಡಿದಾಗ ಮಧ್ಯದಲ್ಲಿ ಯಾರಾದರೂ ಅಡ್ಡಿ ಬಂದರೆ ಅವ್ರಿಗೆ ಇದೇ ಗತಿ ಬರುತ್ತೆ. ಈಗ ಆರೋಹಿ ಪರಿಸ್ಥಿತಿ ಏನಾಗೋದು ಅಂತ ಎಲ್ಲರೂ ಯೋಚಿಸ್ತಿರ್ತಾರೆ. ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಹಿಂದಿರುಗಿ ನೋಡ್ತಾನೆ ಸುಮೇಧ್. ಭಯದಿಂದ ನಡುಕ್ತಿರೋ ಆರೋಹಿ ಕಾಣಿಸಿ ನನ್ನ ಹತ್ರ ಬಾ ಅಂತ ಗಂಭೀರವಾಗಿ ಕರೀತಾನೆ ಸುಮೇಧ್. ನಾನು ಬರಲ್ಲ ಅಂತ ತಲೆ ಆಡಿಸ್ತಾಳ ಆರೋಹಿ. ನಾನು ಹತ್ರಕ್ಕೆ ಬಾ ಅಂತ ಹೇಳಿದೆ ಅಂತ ಸುಮೇಧ್ ಅರ್ಚಿದ. ಅಲ್ಲಿ ಒಂದೇ ಸಮನೆ ಮೆಟ್ಟಿಲುಗಳ ಮೇಲೆ ವೇಗವಾಗಿ ಹೋಗಿ ಅವನೆದುರಿಗೆ ನಿಂತ್ಕೊಳ್ತಾಳೆ. ಆರೋಹಿ ಬಂದ ಕೂಡಲೇ ಕೋಮಲವಾಗಿ ಅವಳನ್ನ ಅಪ್ಕೊಂಡು ನಡಕ್ತಿರೋ ಅವಳ ದೇಹವನ್ನು ನಿಯಂತ್ರಿಸಲು ಪ್ರಯತ್ನಿಸ್ತಾನೆ ಸುಮೇಧ್. ಸುಮೇಧ್ನನ್ನು ಇಲ್ಲಿವರೆಗೆ ಎಂದಿಗೂ ಇಂತಹ ಸನ್ನಿವೇಶದಲ್ಲಿ ನೋಡಿಲ್ಲ. ಈಗ ಹೀಗೆ ನೋಡಿದ ಕೂಡಲೇ ಭಯದಿಂದ ಒಳಗಿಂದೊಳಗೆ ನಡಕ್ತಾಳೆ. ಚಿಂತಿಸ್ಬೇಡ, ನೀನು ಭಯಪಡಬೇಡ, ಇದು ತುಂಬ ಸಾಮಾನ್ಯ ಅಂತ ಕ್ಯಾಶುಯಲ್ ಆಗಿ ಹೇಳ್ತಾನೆ ಸುಮೇಧ್. ನೀನು ಅಂತ ಬಾಯಿಂದ ಮಾತುಗಳು ಬಾರದೆ ತಡಬಡಾಯಿಸ್ತಾ ಅವನ ಕಡೆ ಭಯದಿಂದ ನೋಡ್ತಾಳೆ. ಶು ಬೇಬಿ, ನೀನು ಹೀಗೆ ಭಯಪಟ್ಟರೆ ನಾನು ಇವನಿಗೆ ಹಿಂಸೆ ಕೊಡೋದಿಲ್ಲ, ಒಂದೇ ಸಮನೆ ಸಾಯಿಸ್ಬಿಡ್ತೀನಿ. ಬೇಡ ಅಂತ ಆರೋಹಿ ಹೇಳೋದ್ರೊಳಗೆ ಪಾಕೆಟ್ನಲ್ಲಿರೋ ಗನ್ ತೆಗೆದು ಆರೋಹಿ ಸುತ್ತಲೂ ಕೈಗಳನ್ನ ಗಟ್ಟಿಯಾಗಿ ಬಿಗಿದು ಎದುರಿಗೆ ಇರೋನ ಎದೆಗೆ ಗುಂಡು ಹಾರಿಸ್ತಾನೆ. ಸುಮೇಧ್ನನ್ನು ತುಂಬ ಕಷ್ಟದಿಂದ ತಳ್ಳಿ, ಯಾಕೊಂದೆ ನೀನು ಅವನನ್ನು ಅಂತ ಆರೋಹಿ ಕೇಳಿದ ಕೂಡಲೇ ಅವನಿಗೆ ಅತಿ ಹತ್ತಿರದಿಂದ ಗನ್ನಿಂದ ಶೂಟ್ ಮಾಡ್ತಾನೆ ಸುಮೇಧ್. ಅವನು ಕೆಳಗೆ ಬಿದ್ದು ಸ್ಥಳದಲ್ಲಿಯೇ ಸತ್ತು ಕೂಡಲೇ ಗಟ್ಟಿಯಾಗಿ ನಗ್ತಾನೆ ಸುಮೇಧ್. ಅವನ ನಗು ಕೇಳಿದರೆ ಕಿರಿಕಿರಿ ಅನಿಸಿ 2 ಕಿವಿಗಳನ್ನ ಮುಚ್ಚಿ ಗಟ್ಟಿಯಾಗಿ ಅರಿಸ್ತಾ ಯಾಕೊಂದೆ ಅಂತ ಕೇಳ್ತಾಳ ಆರೋಹಿ. ನಗು ನಿಲ್ಲಿಸಿ ಅವಳ ಹತ್ರ ಬಂದು, ಮೋಸ ಮಾಡ್ದ ಇವನು ನನಗೆ, ಯಾರೋ ಹೆಚ್ಚು ಹಣ ಕೊಡ್ತೀವಿ ಅಂತ ಆಸೆ ತೋರಿಸಿದ ಕೂಡಲೇ ನನ್ನನ್ನೇ ಮೋಸ ಮಾಡ್ದ. ನಾನು ಜೀವನದಲ್ಲಿ ಎಲ್ಲವನ್ನ ಕ್ಷಮಿಸ್ತೀನಿ, ಆದರೆ ಮೋಸನ ನಿಜಕ್ಕೂ ಕ್ಷಮಿಸೋದಿಲ್ಲ ಅಂತ ಆರೋಹಿ ಕಡೆ ನೋಡ್ತಾನೆ ಸುಮೇಧ್. ಏನು ಮಾತಾಡದೆ ಮೌನವಾಗಿರೋ ಆರೋಹಿ ಕಿವಿಯಲ್ಲಿ, ನೀನು ನನ್ನನ್ನು ಎಂದಿಗೂ ಮೋಸ ಮಾಡೋದಿಲ್ಲ ಅಲ್ವಾ ಬೇಬಿ ಅಂತ ಕೇಳ್ತಾನೆ ಸುಮೇಧ್. ಅವನ ಮಾತಿಗೆ ಇಲ್ಲ ಅಂತ ತಲೆ ಆಡಿಸಿ ಅಲ್ಲಿಂದ ವೇಗವಾಗಿ ಕೋಣೆಗೆ ಹೋಗ್ಬಿಡ್ತಾಳ ಆರೋಹಿ ಹೋದ್ಮೇಲೆ ಎಲ್ಲರ ಕಡೆ ಒಂದು ಬಾರಿ ನೋಡಿ, ಈ ಕಸನ ಹೊರಗೆಸ್ಬಿಡಿ ಅಂತ ಕೋಣೆಗೆ ಹೋಗುತ್ತಲೇ ಏನೋ ಯೋಚಿಸ್ತಾ ರಾಕ್ಷಸನ ಗುಣಗ್ತಾನೆ ಸುಮೇಧ್. ಆರೋಹಿ ಕೋಣೆಗೆ ಹೋಗಿ ವಾಶ್ರೂಮ್ನೊಳಗೆ ಹೋಗಿ ಶವರ್ ಆನ್ ಮಾಡಿ ಅದರ ಕೆಳಗೆ ನಿಂತು ಅಳ್ತಾ, ಒಂದು ವೇಳೆ ಸುಮೇಧ್ಗೆ ನನ್ನ ಬಗ್ಗೆ ತಿಳಿದರೆ ಆಗ ಏನು ಮಾಡ್ತಾನೆ ಅಂತ ಯೋಚಿಸ್ತಿದ್ರೆ ನೀರಿನಲ್ಲಿದ್ದರೂ ಕೂಡ ಮೈಯೆಲ್ಲ ಬೆವರು ಸುರಿದು ಭಯದಿಂದ ನಡುಗೆ ಹೋಗ್ತಾಳವಳು. 2 ಗಂಟೆಗಳವರೆಗೆ ಹಾಗೆ ಶವರ್ನಲ್ಲಿ ನೆನೆದು ಏನು ನಿರ್ಧಾರ ಮಾಡಿ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು, ಇಲ್ಲಿ ಈ ಪಂಜರದಲ್ಲಿ ಗಿಣಿಯಂತೆ ನಾನು ಸಿಕ್ಕಾಕೊಂಡಿದ್ದೇನೆ, ಹೇಗಾದರೂ ಇಲ್ಲಿಂದ ತಪ್ಪಿಸ್ಕೊಳ್ಬೇಕು, ಇಲ್ದಿದ್ದರೆ ಜೀವನ ಪೂರ್ತಿ ಇಲ್ಲೇ ಹೀಗೆ ಒಂದು ಜೀವಂತ ಶವದಂತೆ ಬದುಕಬೇಕು, ಹಾಗಾಗಬಾರ್ದು ಅಂದರೆ ನಾನು ಆ ಕೆಲಸ ಮಾಡ್ತೀನಿ ಅಂತ ಏನೋ ಗಟ್ಟಿ ನಿರ್ಧಾರ ತೆಗೆದುಕೊಂಡು ವಾಶ್ರೂಮ್ನಿಂದ ಹೊರಗೆ ಬರ್ತಾಳ ಆರೋಹಿ. ಅರಮನೆಯ ನೆಲಮಹಡಿಯಲ್ಲಿ ಸೋಫಾದಲ್ಲಿ ಕೂತು ಸೆಲ್ಫೋನಲ್ಲಿ ಆಟ ಆಡ್ತಿರ್ತಾನೆ ಸುಮೇಧ್. ಅವನ ಮುಖದ ಮೇಲೆ ಯಾವುದೇ ಭಾವನೆಗಳಿಲ್ಲ. ನೋಡಿದವ್ರಿ ಈಗ ಅವನು ಯಾವ ಮನಸ್ಥಿತಿಯಲ್ಲಿದ್ದಾನೆ ಅಂತ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆಗಿರುತ್ತೆ ಸುಮೇಧ್ನ ಮುಖ. ಆವಾಗಲೇ ಅವನ ಹತ್ರ ಚೋಟು ಬಂದು, ಈಗೇನು ಮಾಡಬೇಕು ಅಂತ ಕೇಳ್ತಾನೆ. ಚೋಟು ಕಡೆ ನೋಡದೆ ಸೈಡ್ ಸ್ಮೈಲ್ನೊಂದಿಗೆ, ಆಟದಲ್ಲಿ ರಾಣಿ ಯಾರ ಹತ್ರ ಇರ್ತಾನೋ ಅವನೇ ಗೆಲ್ತಾನೆ. ಸುಮೇಧ್ ಯಾವಾಗಲೂ ಗೆಲ್ತಾನೆ ಇರ್ತಾನೆ. ಅಂದರೆ ರಾಣಿ ಈಗ ನನ್ನ ಹತ್ರ ಇದ್ದಾಳೆ, ಈಗ ವಿಜೇತ ಯಾರು ಅಂತ ಘೋಷಿಸೋ ದಿನಕ್ಕಾಗಿ ಕಾಯಬೇಕಷ್ಟೇ ಅಂತ ಹೇಳ್ತಾನೆ ಸುಮೇಧ್ನ ಮಾತುಗಳ ಅರ್ಥ ಚೋಟುಗೆ ತಿಳಿದಂತೆ ಅಲ್ಲಿಂದ ಹೋದ್ಮೇಲೆ ಸುಮೇಧ್ ಕೂಡ ಕೋಣೆಗೆ ಬಂದು ಸುತ್ತಲೂ ನೋಡ್ತಾನೆ. ಆರೋಹಿ ಕೋಣೆಯಲ್ಲಿ ಇಲ್ಲದಿರೋದ್ರಿಂದ ಬಾಲ್ಕನಿ ಹತ್ರ ಹೋಗಿ ನೋಡ್ತಾನೆ.
ಎಲ್ಲೋ ನೋಡ್ತಾ ಆಲೋಚನೆಗಳಲ್ಲಿ ಮುಳುಗಿ ಹೋಗಿರೋ ಆರೋಹಿ ಹತ್ರ ಹೋಗಿ ಹಿಂದಿನಿಂದ ಅಪ್ಕೊಂಡು ಭುಜದ ಮೇಲೆ ತಲೆ ಇಟ್ಟುಕೊಂಡು ಏನು ಮಾಡ್ತಿದ್ಯಾ ಇಲ್ಲಿ ಅಂತ ಸಣ್ಣದಾಗಿ ಕೇಳ್ತಾನೆ. ಏನು ಮಾತನಾಡದೆ ಅಲ್ಲಿಂದ ಹೋಗೋದಕ್ಕೆ ನೋಡಿದಾಗ ಎಲ್ಲಿಗೆ ಅಂತ ಗಂಭೀರವಾಗಿ ಕೇಳ್ತಾನೆ ಸುಮೇಧ್. ಹಿಂದಿರುಗಿ ಭಯದಿಂದ ಅವನ ಕಡೆ ನೋಡ್ತಾಳೆ. ಕಮ್ ಬೇಬಿ ಅಂತ ತುಂಬ ಶಾಂತವಾಗಿ ಕರೀತಾನೆ. ಸಣ್ಣದಾಗಿ ಹೆಜ್ಜೆ ಆಗ್ತಾ ಅವನ ಹತ್ರ ಹೋಗಿ ನಿಂತ್ಕೊಳ್ತಾಳೆ. ಆಕೆ ಕೈ ಹಿಡ್ಕೊಂಡು ಹತ್ರಕ್ಕಿಳಿದು ಗಟ್ಟಿಯಾಗಿ ಅಪ್ಕೊಂಡು ಬಿಟ್ಟು ಆಕೆ ಕೂದಲನ್ನು ಕಿವಿ ಹಿಂದೆ ಸರಿಸಿ, ಬೇಬಿ, ಇಂದು ನೀನು ನೋಡಿದೆಲ್ಲವೂ ಕೂಡ ಜೀವನ ಪೂರ್ತಿ ನೆನಪಿನಲ್ಲಿಟ್ಕೊ. ಇದು ಒಂದೇ ಅಲ್ಲ, ಇನ್ನು ಮುಂದೆ ಹೀಗೇನಾದರೂ ನೋಡಿದ್ರೆ ಮನಸ್ಸಿನಲ್ಲಿಟ್ಕೊ ಮತ್ತು ಬಲಶಾಲಿಯಾಗು. ಹೀಗೆ ನಾನು ಕೊಲೆ ಮಾಡಿದ ಪ್ರತಿ ಬಾರಿಯೂ ನೀನು ಭಯಪಟ್ಟು ನನ್ನಿಂದ ದೂರ ಆಗೋದಕ್ಕೆ ನೋಡಿದ್ರೆ ಸಾಯಿಸಿಬಿಡ್ತೀನಿ ಅಂತ ಸಣ್ಣ ಧ್ವನಿಯಲ್ಲಿ ಗಂಭೀರವಾಗಿ ಹೇಳ್ತಾನೆ ಸುಮೇಧ್. ಅವನ ಕಡೆ ನೋಡಿ ಹ್ಞೂ ಅಂತ ಸಣ್ಣದಾಗಿ ಹೇಳ್ತಾಳೆ. ಆದರೆ ಆಕೆ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು. ಅವು ಯಶಸ್ವಿಯಾದರೆ ಇಲ್ಲಿಂದ ಹೊರಗೆ ಬರ್ಬೋದು ಅಂತ. ಈಗ ಸುಮೇಧ್ ಏನು ಹೇಳಿದ್ರು ಸರಿ ಅಂತ ಹೇಳಿಬಿಡೋದಕ್ಕೆ ನಿರ್ಧಾರ ಮಾಡ್ತಾಳೆ ಆರೋಹಿ. ನೆನಪಿನಲ್ಲಿರುತ್ತೆ ಅಲ್ವಾ, ಇವತ್ತು ನಾನು ನೋಡಿದ್ದು ಜೀವನದಲ್ಲಿ ಎಂದಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮರೆತರು ನೆನಪಿಸೋದಕ್ಕೆ ನಾನು ಇದ್ದೇನಾ ಅಲ್ವಾ ಅಂತ ಹೇಳುತ್ತಲೇ ಆರೋಹಿಯನ್ನು ಎತ್ಕೊಂಡು ಕೋಣೆ ಕಡೆ ಹೆಜ್ಜೆ ಹಾಕ್ತಾನೆ. ಅವನನ್ನೇ ನೋಡ್ತಿರೋ ಆರೋಹಿ ಕಡೆ ನೋಡಿ, ನನಗೆ ಮೋಸ ಮಾಡಿದವರು ಅಂದರೆ ತುಂಬ ಅಸಹ್ಯ. ನೀನು ನನ್ನನ್ನು ಮೋಸ ಮಾಡೋದಕ್ಕೆ ಕನಸಿನಲ್ಲಿಯೂ ಅಂದ್ಕೊಳ್ಬೇಡ. ಇಲ್ದಿದ್ರೆ ನಿನಗೆ ಎಂಥ ಶಿಕ್ಷೆ ಇರುತ್ತೆ ನಾನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಕೆಳಗಿಳಿಸಿ ಅವಳ ಕಡೆ ನೋಡ್ತಾನೆ. ಅವನ ಕಡೆ ನೋಡೋದಕ್ಕೆ ಸಾಧ್ಯ ಆಗದೆ ವಾಶ್ರೂಮ್ನೊಳಗೆ ವೇಗವಾಗಿ ಓಡಿ ಹೋಗ್ತಾಳೆ ಆರೋಹಿ. ವಾಶ್ರೂಮ್ನಿಂದ ಹೊರಗೆ ಬಂದು ನೋಡಿದ್ರೆ ಅಲ್ಲಿ ಸುಮೇಧ್ ಇರೋದಿಲ್ಲ. ಸುಮೇಧ್ ಇಲ್ಲದಿರೋದ್ರಿಂದ ಕೆಳಗೆ ಹೋಗಿ ವೇಗವಾಗಿ ರಾತ್ರಿ ಊಟ ಮಾಡಿ ಮೇಲೆ ಬಂದು ನಿದ್ರೆ ಮಾತ್ರೆಗಳನ್ನ ಹಾಕೊಂಡು ಮಲಗಿಬಿಡ್ತಾಳೆ ಆರೋಹಿ. ಯಾಕಂದರೆ ಸುಮೇಧ್ ತನ್ನ ಮೈ ಮೇಲೆ ಕೈ ಹಾಕಬಾರ್ದು ಅಂತ. ರಾತ್ರಿ ಕೋಣೆಗೆ ಬಂದು ಸುಮೇಧ್ ಆರೋಹಿ ಮಲಗಿರೋದನ್ನು ನೋಡಿ ಸೈಡ್ ಸ್ಮೈಲೊಂದಿಗೆ ಅವಳ ಪಕ್ಕದಲ್ಲಿ ಮಲಗಿ ಅವಳ ತಲೆಯನ್ನು ಎದೆ ಮೇಲೆ ಸರಿಪಡಿಸ್ಕೊಂಡು ಮಲಗಿಬಿಡ್ತಾನೆ. ಬೆಳಿಗ್ಗೆ ಎದ್ದು ಆರೋಹಿಗೆ ಕೋಣೆಯಲ್ಲಿ ಸುಮೇಧ್ ಇಲ್ಲದಿರೋದ್ರಿಂದ ಈ ರಾಕ್ಷಸ ಆಗಲೇ ಹೊರಟು ಹೋದ್ನಾ ಅಂತ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದು ಕೆಳಗೆ ಹೋಗಿ ತಿಂಡಿ ಮಾಡಿ ಮತ್ತೆ ತನ್ನ ಕೋಣೆಗೆ ಬಂದುಬಿಡ್ತಾಳೆ. ಸುತ್ತಲೂ ಒಂದು ಬಾರಿ ನೋಡಿ ತನ್ನ ಕಬೋರ್ಡ್ ಹತ್ರ ಹೋಗಿ ಡ್ರೆಸ್ ಕೆಳಗೆ ಬಚ್ಚಿಟ್ಟಿದ್ದ ಬ್ಲೂಟೂತನ್ನು ಹೊರಗೆ ತೆಗೆದು ಕಿವಿಯಲ್ಲಿ ಇಟ್ಕೊಂಡು ಆನ್ ಮಾಡ್ತಾಳೆ. ಆನ್ ಆದಂತೆ ಸಿಗ್ನಲ್ ಬಂದ ಕೂಡಲೇ ಆ ಕಡೆಯವರು ಆರೋಹಿ ಅಂತ ಕರೆದಿದ್ದಕ್ಕೆ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ನಾನು ನೀನು ಹೇಳಿದಂತೆ ಮಾಡ್ತೀನಿ ಅಂತ ಆ ಒಂದೇ ಮಾತು ಹೇಳಿ ಕರೆ ಕಟ್ ಮಾಡಿಬಿಡ್ತಾಳೆ. ನಾನು ಇಲ್ಲಿಂದ ನೀನು ತಪ್ಪಿಸ್ಕೊಳ್ಬೇಕಂದ್ರೆ ಹೀಗೆ ಮಾಡದೆ ವಿಧಿ ಇಲ್ಲ. ಎಷ್ಟೇ ಅಪಾಯ ಇದ್ರೂ ಪರವಾಗಿಲ್ಲ, ನನ್ನನ್ನು ನಾನು ಕಾಪಾಡ್ಕೊಳ್ತೀನಿ ಅಂತ ಅಂದ್ಕೊಳ್ತಾಳೆ. ನ್ಯೂಜಿಲ್ಯಾಂಡ್ ಶಾಖೆ ಕಚೇರಿಯಲ್ಲಿ ಗಾಜಿನ ಗೋಡೆ ಹತ್ರ ನಿಂತು ಸಿಗರೇಟ್ ಹೊಗೆ ಆಡಿಸ್ತಾ ರಾಕ್ಷಸ ನಗುವಿನೊಂದಿಗೆ ನಾಳೆ ರಾತ್ರಿ ನನ್ನ ಜೀವನದಲ್ಲಿ ತುಂಬ ನೆನಪಿಡೋ ರಾತ್ರಿ ಅಂತ ಅಂದ್ಕೊಂಡು ಕುರ್ಚಿಯಲ್ಲಿ ಕೂತು ಕಾಗದದ ಭಾರವನ್ನು ತಿರುಗಿಸ್ತಾ ಏನೋ ಆಲೋಚಿಸ್ತಿರ್ತಾನೆ. ಆ ಕೂಡಲೇ ಒಂದು ರೀತಿ ನಗು ಬಂದು ಸೇರುತ್ತೆ ಅವನ ಮುಖದ ಮೇಲೆ. ಏನೋ ಆಲೋಚಿಸ್ತಾ ಬಾಲ್ಕನಿಯಲ್ಲಿ ನಿಂತು ಕಾಫಿ ಕುಡಿತಾ ಸುತ್ತಲೂ ಗಮನಿಸ್ತಿದ್ದ ಆರೋಹಿಗೆ ಡೋರ್ ಬಡಿದ ಶಬ್ದ ಕೇಳಿಸೋದಕ್ಕೆ ಹೋಗಿ ಬಾಗಿಲು ತೆರೀತಾಳೆ. ಎದುರಿಗೆ ಕೆಲಸದವಳು ಒಂದು ಬಾಕ್ಸನ್ನು ಕೈಯಲ್ಲಿ ಹಿಡ್ಕೊಂಡು ನಿಂತಿರ್ತಾಳೆ. ಏನು ಅಂತ ಗಂಭೀರವಾಗಿ ಕೇಳ್ತಾಳೆ ಆರೋಹಿ. ಮೇಡಮ್, ಇದು ನಿಮಗಾಗಿ ಸರ್ ಕಳಿಸಿದ್ದಾರೆ. 1 ಗಂಟೆಯಲ್ಲಿ ಡ್ರೈವರ್ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ರೆಡಿಯಾಗಿ ಇರೋದಕ್ಕೆ ಆರ್ಡರ್ ಮಾಡಿದ್ದಾರೆ ಅಂತ ಆರೋಹಿ ಕೈಯಲ್ಲಿ ಆ ಪೆಟ್ಟಿಗೆ ಇಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ ಕೆಲಸದವಳು ಹೋದ್ಮೇಲೆ ಡೋರ್ ಹಾಕಿ ಆ ಪೆಟ್ಟಿಗೆ ತೆರೆದು ನೋಡ್ತಾಳೆ. ಅದರಲ್ಲಿ ಒಂದು ಕೆಂಪು ಬಣ್ಣದ ಅರ್ಧ ಭುಜದ ಗೌನ್ ಇರುತ್ತೆ ಮತ್ತು ಒಂದು ಕಾರ್ಡ್ ಕೂಡ. ಆ ಕಾರ್ಡ್ನಲ್ಲಿ ಡೇಟ್ಗೆ ಸಿದ್ಧರಾಗಿ ಅಂತ ಇರೋದನ್ನು ನೋಡಿ ಇಲ್ಲಿ ನಾನು ಏನೇನೋ ಯೋಚಿಸ್ತಿದ್ರೆ ಇವನಿಗೆ ಈ ಸಮಯದಲ್ಲಿ ಡೇಟ್ ಬೇಕಾಗಿ ಬಂದಿದ್ಯಾ? ಅಷ್ಟಕ್ಕೂ ಡೇಟ್ ಕರ್ಕೊಂಡು ಹೋಗ್ಬೇಕಂದ್ರೆ ನನ್ನ ಪರ್ಮಿಷನ್ನ ತೆಗೆದುಕೊಳ್ಬೇಕು, ನನ್ನನ್ನು ಕೇಳಬೇಕು. ಅಷ್ಟಕ್ಕೂ ನನ್ನ ಯಾಕೆ ಕೇಳ್ತಾನೆ? ಕೊಬ್ಬಲ್ವಾ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಸಮಯ ಇಲ್ಲ ಅಂತ ಹೋಗಿ ಫ್ರೆಶ್ ಆಗಿ ಬಂದು ಆ ಗೌನ್ ಹಾಕ್ಕೊಂಡು ಸಿದ್ಧಳಾಗ್ತಾಳೆ. ತನ್ನನ್ನು ತಾನು ಒಂದು ಬಾರಿ ಕನ್ನಡಿಯಲ್ಲಿ ನೋಡಿಕೊಂಡು ಈಗ ನಾನು ಹೋಗಬೇಕೆ ಅಂತ ಒಂದು ನಿಟ್ಟುಸಿರು ಬಿಟ್ಟು ಹೋಗ್ಬೇಕಾರೋಹಿ, ಇಲ್ದಿದ್ರೆ ಅವನನ್ನು ಬದುಕೋದಕ್ಕೆ ಬಿಡೋದಿಲ್ಲ ಅಂತ ಅಂದ್ಕೊಂಡು ಕೋಣೆಯಿಂದ ಹೊರಗೆ ಹೋಗ್ತಾಳೆ. ಆಗಲೇ ಅವಳಿಗಾಗಿಯೇ ಡ್ರೈವರ್ ಕಾಯ್ತಿರ್ತಾನೆ. ಆರೋಹಿಯನ್ನು ನೋಡಿದ ಕೂಡಲೇ ಕಾರ್ ಡೋರ್ ತೆಗೆದು ತಲೆ ತಗ್ಗಿಸ್ತಾನೆ. ಕಾರ್ನಲ್ಲಿ ಕೂತು ಕೂಡಲೇ ಕಾರ್ ಸ್ಟಾರ್ಟ್ ಮಾಡಿ ಅವನು ಹೋಗಬೇಕಾದ ಸ್ಥಳ ಬಂದ ಕೂಡಲೇ ಅಲ್ಲಿ ಕಾರ್ ನಿಲ್ಲಿಸ್ತಾನೆ. ಆರೋಹಿ ಕೆಳಗಿಳಿದ ಕೂಡಲೇ ಆ ಕಾರಲ್ಲಿಂದ ಹೋಗ್ಬಿಡುತ್ತೆ. ಸುತ್ತಲೂ ನೋಡ್ತಾಳೆ ಆರೋಹಿ. ಅದು ಒಂದು ಕಡಲ ತೀರದ ಪ್ರದೇಶ. ಸುತ್ತಲೂ ಜೋಡಿಗಳು ಡೇಟ್ಗಾಗಿ ಅಲಂಕಾರ ಮಾಡಿರ್ತಾರೆ. ಸ್ವಲ್ಪ ದೂರದಲ್ಲಿ ಒಂದು ಟೇಬಲ್ ಕೂಡ ಇರುತ್ತೆ. ಎದುರು ಬದುರಾಗಿ 2 ಕುರ್ಚಿಗಳು ಕೂಡ ಕೆಂಪು ಗುಲಾಬಿಗಳಿಂದ ಆ ಜಾಗವನ್ನು ಅಲಂಕಾರ ಮಾಡಿರುತ್ತೆ. ನೋಡೋದಕ್ಕೆಲ್ಲವೂ ಕೂಡ ಕೆಂಪು ಥೀಮ್ನಲ್ಲಿ ತುಂಬ ಸುಂದರವಾಗಿರುತ್ತೆ. ಆವಾಗಲೇ ಅವಳ ಎದುರಿಗೆ ಬಂದು ನಿಲ್ತಾನೆ ಸುಮೇಧ್.
ಕೆಂಪು ಬಣ್ಣದ ಅರ್ಧ ಭುಜದ ಗೌನ್, ಬಿಟ್ಟು ಕೂದಲು, ಕೆಂಪು ಬಣ್ಣದ ಲಿಪ್ಸ್ಟಿಕ್, ಸಣ್ಣ ಮೇಕಪ್ನೊಂದಿಗೆ ತುಂಬ ಸುಂದರವಾಗಿರ್ತಾಳೆ ಆರೋಹಿ. ಆರೋಹಿ ಕೂಡ ಅವನ ಕಡೆ ನೋಡ್ತಾಳೆ. ಬಿಳಿ ಶರ್ಟ್, ನೀಲಿ ಜೀನ್ಸ್ನಲ್ಲಿ ತುಂಬ ಹ್ಯಾಂಡ್ಸಮ್ ಆಗಿರೋ ಸುಮೇಧ್ನ ಕಡೆ ನೋಡ್ತಿದ್ದ ಆರೋಹಿ ಹತ್ರ ಹೋಗಿ, ಹಾಟಾಗಿ ಕಾಣ್ತಿದ್ದೆ ಬೇಬಿ ಅಂತ ಸಣ್ಣದಾಗಿ ಹೇಳ್ತಾನೆ. ಆಗ ಎಚ್ಚೆತ್ಕೊಂಡು ಅವನಿಂದ ಕಣ್ ತಿರುಗಿಸ್ಬಿಡ್ತಾಳೆ. ಬೇಬಿ ನನ್ನ ಕಡೆ ನೋಡು ಅಂತ ಸುಮೇಧ್ ಹೇಳಿದ್ದಕ್ಕೆ ಅವನ ಕಡೆ ನೋಡ್ತಾ, ಈಗ ಈ ಡೇಟ್ ಪ್ಲ್ಯಾನ್ ಯಾಕೆ ಮಾಡಿದೆ ಅಂತ ಕೇಳ್ತಾಳೆ ಆರೋಹಿ. ಕೇವಲ ನಿನಗಾಗಿ ಬೇಬಿ ಅಂತ ಅವಳನ್ನ ಒಪ್ಕೊಂಡು ಬಿಟ್ಟು ಕೈ ಹಿಡ್ಕೊಂಡು ಆ ಕೈ ಮೇಲೆ ಮುತ್ತು ಕೊಟ್ಟು ಅವಳ ಬೆರಳುಗಳಿಗೆ ಶುದ್ಧ ವಜ್ರದಿಂದ ಎಸ್ ಆಕಾರದಲ್ಲಿ ವಿನ್ಯಾಸ ಮಾಡಿದ ಉಂಗುರವನ್ನು ಹಾಕ್ತಾನೆ ಸುಮೇಧ್. ಆ ಉಂಗುರವನ್ನು ಸುಮೇಧ್ನನ್ನ ಬದಲಾಯಿಸಿ ನೋಡ್ತಾ, ಇದೆಲ್ಲ ಯಾಕೀಗ ಅದು ಸಣ್ಣ ಧ್ವನಿಯಲ್ಲಿ ಕೇಳ್ತಾಳೆ ಆರೋಹಿ. ಏನೂ ಮಾತಾಡದೆ ಅವಳ ಕೈ ಹಿಡ್ಕೊಂಡು ಅಲ್ಲೇ ಇರೋ ಟೇಬಲ್ ಹತ್ರ ಕರ್ಕೊಂಡು ಹೋಗಿ ಆರೋಹಿನ ಕೂರಿಸ್ಕೊಂಡು ತನ್ನ ಕೈಗಳಿಂದ ಅವಳು ಊಟ ತಿನ್ನಿಸ್ತಾನೆ. ಆ ನಂತರ ಗ್ಲಾಸ್ನಲ್ಲಿರೋ ವೈನ್ ಕುಡಿತಾ ಅವಳ ಕಡೆ ನೋಡ್ತಾನೆ ಸುಮೇಧ್ನ ಕಡೆ ನೋಡ್ತಾ ಆರೋಹಿ ಕೂಡ ಗ್ಲಾಸ್ ತೆಗೆದುಕೊಂಡಾಗ ಅವಳ ಕೈ ಹಿಡ್ಕೊಂಡು, ನೀನು ನಿಭಾಯಿಸೋದಕ್ಕೆ ಸಾಧ್ಯ ಇಲ್ಲ, ಬಿಟ್ಬಿಡು ಅಂತ ಹೇಳ್ತಾನೆ. ಹಾಗೇನಿಲ್ಲ, ಆ ದಿನ ನನ್ನ ಡ್ರಿಂಕ್ನಲ್ಲಿ ಯಾರೋ ಏನೋ ಸೇರಿಸಿದ್ರು ಅದಕ್ಕೆ ಅಂತ ಹೇಳ್ತಿದ್ದ. ಆರೋಹಿ ಕಡೆ ನೋಡಿ, ನನಗೆ ಗೊತ್ತು, ಆದರೆ ನೀನು ಡ್ರಿಂಕ್ ಮಾಡಬೇಡ ಅಂತ ಸುಮೇಧ್ ಹೇಳಿದ್ದಕ್ಕೆ ವೈನ್ ಗ್ಲಾಸ್ ಪಕ್ಕಕ್ಕಿಟ್ಟು ತನ್ನ ಹೀಲ್ಸ್ ತೆಗೆದು ಎದುರಿಗೆ ಕಾಣಿಸ್ತಿರೋ ಕಡಲ ತೀರದ ಹತ್ರ ಹೋಗ್ತಾಳೆ. ಆರೋಹಿ ಓದ್ ಕಡೆ ನೋಡ್ತಾ ಇರ್ತಾನೆ ಸುಮೇಧ್. ಅವಳು ಕಡಲ ತೀರದ ಹತ್ರ ಹೋಗಿ ಕೆಳಗೆ ಮರಳಿನಲ್ಲಿ ಕೂತು ಎದುರಿಗೆ ನೋಡ್ತಿರ್ತಾಳೆ. ತೆರೆಗಳು ಬಂದು ಅವಳು ಪಾದಗಳನ್ನ ಮುಟ್ಟು ಹೋಗ್ತಿದ್ರೆ ಒಂದು ರೀತಿಯ ಶಾಂತಿ ಅವಳ ಮುಖದ ಮೇಲೆ ಬಂದು ಸೇರುತ್ತೆ. ಸ್ವಲ್ಪ ಸಮಯದ ನಂತರ ತನ್ನ ಪಕ್ಕದಲ್ಲಿ ಬಂದು ಯಾರೋ ಕೂತಂತೆ ಅನ್ನಿಸ್ತಿದ್ರೆ ಪಕ್ಕಕ್ಕೆ ತಿರುಗಿ ನೋಡ್ತಾಳೆ. ತನ್ನ ಬ್ಲೇಸರ್ ತೆಗೆದು ಶರ್ಟ್ ಕೈಗಳನ್ನ ಮಡಚಿ ತನ್ನ ಪಕ್ಕದಲ್ಲಿಯೇ ಕೂತಿರ್ತಾನೆ ಸುಮೇಧ್. ಅವನ ಕಡೆ ನೋಡ್ತಾ, ಇಲ್ಲಿ ಎಷ್ಟು ಶಾಂತಿಯಾಗಿದೆ ಅಲ್ವಾ ಅಂತ ಕೇಳ್ತಾಳೆ ಆರೋಹಿ. ಹ್ಞೂ, ಆದರೆ ಈ ಅಲೆಗಳಲ್ಲಿಯೂ ಕೂಡ ಯಾವುದೋ ತಿಳಿಯದ ಗರ್ಜನೆ ಕೇಳಿಸುತ್ತೆ. ನಿನಗೆ ಹಾಗೆ ಕೇಳಿಸುತ್ತೆ ಬಿಡು, ಯಾಕಂದರೆ ನಿನಗೆ ಮನುಷ್ಯರನ್ನು ಕೊಂದಾಗ ಅವರ ಹಾಕೋ ಚೀರಾಟ ಅಂದರೆ ಇಷ್ಟ. ಅದಕ್ಕೆ ಈ ಅಲೆಗಳಲ್ಲಿರೋ ಒಂದು ಶಾಂತಿಯುತ ಸಂಗೀತ ನೀನು ಕೇಳಿಸೋದಿಲ್ಲ, ಅರ್ಥವೂ ಆಗೋದಿಲ್ಲ ಅಂತ ಹೇಳ್ತಾಳೆ ಆರೋಹಿ. ನನ್ನ ಹತ್ರ ಹೃದಯ ಇಲ್ಲ, ಅದಕ್ಕೆ ನೀನು ಅನುಭವಿಸ್ತಿರೋ ಈ ಶಾಂತಿಯನ್ನು ನಾನು ಅನುಭವಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳ್ತಾನೆ ಸುಮೇಧ್. ನೀನು ಬದುಕೇ ಇದೆಯಾ ಅಂದರೆ ನಿನ್ನ ಹತ್ರ ಹೃದಯ ಇದೆ, ಆದರೆ ನೀನು ಆ ಹೃದಯವನ್ನು ಅನುಭವಿಸ್ತಿಲ್ಲ ಅಷ್ಟೇ ಅಂತ ಅವನ ಕಡೆ ನೋಡ್ತಾ ಹೇಳ್ತಾಳೆ ಆರೋಹಿ. ಹ್ಞೂ, ಆದರೆ ನಾಳೆ ನಾನು ಮಾಡೋ ಕೆಲಸ ಏನು, ಈಗ ಹೀಗೆ ಮಾತಾಡೋದೇನು, ಹೀಗಾದರೆ ನಾನು ನನ್ನ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಇಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾಳೆ. ಸುಮೇಧ್ ಈ ಬಾರಿ ಏನೂ ಹೇಳದೆ ಮೌನವಾಗಿ ಎದುರಿಗೆ ಬರ್ತಿರೋ ಅಲೆಗಳನ್ನ ನೋಡ್ತಾ ಇರ್ತಾನೆ. ಸ್ವಲ್ಪ ಸಮಯದ ನಂತರ ಅವನ ಭುಜದ ಮೇಲೆ ತಲೆ ಇಟ್ಟು ಮಲಗಿಬಿಡ್ತಾಳೆ ಆರೋಹಿ. ಸುಮೇಧ್ ಒಂದು ಬಾರಿ ಅವಳ ಕಡೆ ನೋಡಿ ಎದುರಿಗೆ ನೋಡ್ತಾ ಮುಖದ ಮೇಲೆ ಯಾವುದೇ ಭಾವನೆಗಳಿಲ್ಲದೆ, ಇಂದು ರಾತ್ರಿ ಇಲ್ಲೂ ಇಷ್ಟು ಶಾಂತಿಯಾಗಿದೆ ಅಂದರೆ ಬಹುಶಃ ಇಂದು ಬರಲಿರುವ ಚಂಡಮಾರುತಕ್ಕೆ ಎಚ್ಚರಿಕೆ ಇರ್ಬೋದು ಅಂತ ಹಾಗೆ ಅವಳನ್ನ ಎತ್ಕೊಂಡು ಕಾರ್ನಲ್ಲಿ ಕೂರಿಸ್ಕೊಂಡು ಮನೆಗೆ ಹೊರಡ್ತಾನೆ ಸುಮೇಧ್. ಬೆಳಗ್ಗೆ ನಿದ್ರೆಯಿಂದ ಇದ್ದ ಆರೋಹಿಗೆ ತಾನು ಇಲ್ಲಿಗೆ ಹೇಗೆ ಬಂದೆ ಅಂತ ಆಲೋಚಿಸ್ತಾ ಇರ್ತಾಳೆ. ಆವಾಗಲೇ ವಾಶ್ರೂಮ್ನ ಡೋರ್ ತೆರೆದ ಶಬ್ದಕ್ಕೆ ಅತ್ತ ತಿರುಗಿ ನೋಡ್ತಾಳೆ. ಆವಾಗಲೇ ಫ್ರೆಶ್ ಆಗಿ ತನ್ನ ಕಡೆ ನೋಡ್ತಿರ್ತಾನೆ ಸುಮೇಧ್ನ ಮೈ ಮೇಲೆ ಟವಲ್ ಹೊರತುಪಡಿಸಿ ಇನ್ನೇನೂ ಇರುವುದಿಲ್ಲ. ಆರೋಹಿ ಅವನ ಬೆತ್ತಲೆ ದೇಹದ ಕಡೆ ಹಾಗೆ ನೋಡ್ತಾ ನಿಂತು ಬಿಡ್ತಾಳೆ. ಚಿಟಿಕಿ ಹಾಕಿ, ನನಗೆ ಗೊತ್ತು ನಾನು ತುಂಬ ಸುಂದರವಾಗಿದ್ದೀನಿ, ಆದರೆ ನೀನು ಹೀಗೆ ನೋಡಿದ್ರೆ ನನ್ನನ್ನು ನಾನು ನಿಯಂತ್ರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಸುಮೇಧ್. ಏನೂ ಮಾತಾಡದೆ ಅಲ್ಲಿಂದ ವಾಶ್ರೂಮ್ನ ಕಡೆ ಹೋಗ್ತಿದ್ದ ಆರೋಹಿ ಕೈ ಹಿಡ್ಕೊಂಡು ತನ್ನ ಕಡೆ ಎಳಿತಾನೆ. ಸುಮೇಧ್ ಹೀಗೆ ಸಡನ್ನಾಗಿ ಎಳಿತಾನೆ ಅಂತ ತಿಳಿಯದೆ ಹೋಗಿ ಅವನ ಎದೆಯಲ್ಲಿ ಗುದ್ದುತ್ತಾಳೆ ಆರೋಹಿ. ಅವಳ ಸುತ್ತಲೂ ಕೈಗಳನ್ನ ಗಟ್ಟಿಯಾಗಿ ಬಿಗಿದು ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡ್ತಾನೆ. ಅವನ ಕಣ್ಣುಗಳಲ್ಲಿ ನೇರವಾಗಿ ನೋಡಲಾಗದೆ ಕಣ್ಣು ಕೆಳಗಿಳಿಸ್ತಾಳೆ. ನನ್ನ ಕಡೆ ನೋಡು. ಅವನ ಕಡೆ ನೋಡಿದ ಕೂಡಲೇ ತುಟಿಗಳನ್ನ ಮುಡ್ತಾನೆ ಸುಮೇಧ್. ಆ ಮುತ್ತಿನಲ್ಲಿ ಬಲವಂತ ಅಸಲಿಗಿರೋದಿಲ್ಲ, ತುಂಬ ಕೋಮಲವಾಗಿ ಫ್ಯಾಷನಿಂದ ಮುತ್ತು ಕೊಡ್ತಿದ್ದಾನೆ. ಆರೋಹಿ ಮುತ್ತು ಕೊಡದೆ ಹಾಗೆ ಗೊಂಬೆಯಂತೆ ಇರೋದ್ರಿಂದ ಅವಳ ಸೊಂಟದ ಮೇಲೆ ಸಣ್ಣದಾಗಿ ಗಿಲ್ತಾನೆ. ಅಂತ ಬಾಯಿ ತೆರೆದ ಆರೋಹಿ ತುಟಿಗಳನ್ನ ಆಳವಾಗಿ ಮುತ್ತು ಕೊಡ್ತಾ ನಾಲಿಗೆಯನ್ನು ಸುತ್ತಕೊಂಡು ತುಂಬ ಹೊತ್ತು ಮುತ್ತಿನಲ್ಲಿ ಮುಳುಗಿ ಹೋಗ್ತಾನೆ ಸುಮೇಧ್. ಅವಳಿಗೆ ಉಸಿರಾಟ ಭಾರವಾದ ಸಮಯದಲ್ಲಿ ತುಟಿಗಳನ್ನ ಬಿಟ್ಟು ಹಾಗೆ ಎತ್ಕೊಂಡು ವಾಶ್ರೂಮ್ ಕರ್ಕೊಂಡು ಹೋಗ್ತಾನೆ. ಶವರ್ ಆನ್ ಮಾಡಿ ಅವಳ ಕುತ್ತಿಗೆಯ ತಿರುವುಗಳಲ್ಲಿ ಮುತ್ತು ಕೊಡುತ್ತಲೇ ಗೋಡೆಗೆ ಒತ್ತಿ ಅವಳ ಮೈಯಿಂದ ಬಟ್ಟೆಗಳನ್ನ ದೂರ ಮಾಡ್ತಾನೆ. ಸುಮೇಧ್ ಈಗ ಏನು ಮಾಡ್ತಾನೆ ಅಂತ ತಿಳಿದ ಆರೋಹಿ ಅವನನ್ನು ತಡೆಯೋದಕ್ಕೆ ನೋಡ್ತಾಳೆ. ಆದರೆ ಅವಳೆರಡು ಕೈಗಳನ್ನ ಒಂದು ಕೈಯಿಂದ ಹಿಡ್ಕೊಂಡು ಅವಳೊಳಗೆ ಸೇರ್ತಾನೆ ಸುಮೇಧ್. 2 ಗಂಟೆಗಳ ನಂತರ ಅವಳನ್ನು ಬಿಟ್ಟು ತಾನೇ ಸ್ವತಃ ಆರೋಹಿಗೆ ಸ್ನಾನ ಮಾಡಿಸಿ ಹೊರಗೆ ಕರ್ಕೊಂಡು ಬಂದು ಕನ್ನಡಿಯಲ್ಲಿ ಮುಂದೆ ಕೂರಿಸ್ಕೊಂಡು ತನಗಿಷ್ಟವಾದ ಡ್ರೆಸ್ ಹಾಕಿ ಸಿದ್ಧಗೊಳಿಸ್ತಾನೆ. ಆರೋಹಿ ಮಾತ್ರ ಸುಮೇಧ್ ಮಾಡಿದೆಲ್ಲವನ್ನ ನೋಡ್ತಾಳೆ ಹೊರತು ಪ್ರಶ್ನೆ ಮಾಡೋದಿಲ್ಲ.
ಆರೋಹಿಯನ್ನು ಸಿದ್ಧಗೊಳಿಸಿದ ನಂತರ ಅವನು ಕೂಡ ರೆಡಿಯಾಗಿ ಕೆಲಸದವಳು ತನ್ನ ತಿಂಡಿಯನ್ನು ಅವಳಿಗೆ ತಿನ್ನಿಸಿ ಅವಳ ತುಟಿಗಳ ಮೇಲೆ ಸಣ್ಣ ಮುತ್ತು ಕೊಟ್ಟು ಗಟ್ಟಿಯಾಗಿ ಅಪ್ಕೊಂಡು ಕುತ್ತಿಗೆಯ ತಿರುವಿನಲ್ಲಿ ತಲೆ ಇಟ್ಟು ಉಸಿರು ತೆಗೆದುಕೊಂಡು, ಉಫ್ ನಿನ್ನ ವಾಸನೆ ನಂಗೆ ನಿಜವಾಗಿ ಹುಚ್ಚನನ್ನಾಗಿ ಮಾಡಿಬಿಟ್ಟಿದೆ. ನಿನಗೆ ಗೊತ್ತಾ, ನೀನು ನನಗೆಲ್ಲಕ್ಕಿಂತ ಅಮೂಲ್ಯವಾದ ಉಡುಗೊರೆ. ನಿನ್ನನ್ನು ನಾನು ಪ್ರತಿ ಕ್ಷಣ ನನ್ನ ಹತ್ತಿರ ಇಟ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದೀನಿ. ನಾನು ನಿನ್ನನ್ನು ಇಂದಿಗೂ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಮತ್ತಿನಿಂದ ಹೇಳ್ತಾನೆ ಸುಮೇಧ್. ಆ ಮಾತಿಗೆ ಗಟ್ಟಿಯಾಗಿ ಮುಷ್ಟಿ ಬಿಗಿಗೊಳಿಸ್ತಾಳೆ ಆರೋಹಿ. ಅವಳ ಮುಖಕ್ಕೆ ತುಂಬ ಹತ್ತಿರ ಬಂದು ಅವಳ ಕಣ್ಣುಗಳಲ್ಲಿ ನೋಡ್ತಾನೆ. ಅವನ ಕಣ್ಣುಗಳಲ್ಲಿ ನೋಡ್ತಾ, ನನ್ನನ್ನು ಬಂಧಿಸೋದಕ್ಕೆ ನಾನೇನು ವಸ್ತು ಅಲ್ಲ ಅಂತ ಕೊಂಚ ಕೋಪದಿಂದ ಹೇಳ್ತಾಳೆ. ಆ ಮಾತಿಗೆ ಸೈಡ್ ಸ್ಮೈಲ್ ಮಾಡ್ತಾ, ಹಾಗಾದರೆ ನೀನೇ ಹೇಳು ಬೇಬಿ, ನೀನು ಯಾರು? ಇಲ್ಲಿ ನನ್ನ ಮಲಗುವ ಕೋಣೆಯಲ್ಲಿ ಪ್ರತಿ ರಾತ್ರಿ ನನ್ನ ಅಪ್ಪುಗೆಯಲ್ಲಿ ಇರ್ತೀಯಾ ಅಂತ ಸ್ವಲ್ಪ ಹೊತ್ತು ನಿಲ್ಲಿಸಿ, ಅದು ಕೂಡ ನಮ್ಮ ನಡುವೆ ಯಾವುದೇ ಸಂಬಂಧ ಇಲ್ಲದೆ ಅಂತ ಹೇಳ್ತಾನೆ. ಆ ಮಾತಿಗೆ ಆರೋಹಿ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅವಳ ಕಣ್ಣಲ್ಲಿ ಕಣ್ಣೀರು ನೋಡಿ ನಕ್ಕು ಅವಳ ಕಣ್ಣೀರನ್ನು ಒರೆಸಿ, ಉಫ್ ನಿನ್ನ ಕಣ್ಣೀರು, ನಿನಗೆ ಗೊತ್ತಾ, ನನಗೆ ನಿನ್ನ ಕಣ್ಣೀರಂದರೆ ತುಂಬ ಇಷ್ಟ. ನೀನು ಯಾವಾಗಲೂ ಅಳುತ್ತಲೇ ಇರಬೇಕು, ಆದರೆ ನಿನ್ನ ಕಣ್ಣೀರು ಕೂಡ ನನಗಾಗಿ ಬರಬೇಕು ಅಂತ ಹೇಳಿ ಅವಳ ಕಣ್ಣುಗಳ ಮೇಲೆ ಮುತ್ತು ಕೊಡ್ತಾನೆ. ಏನು ಮಾತಾಡದೆ ಹಾಗೆ ಇರೋ ಆರೋಹಿ ಕಡೆ ನೋಡಿ ಕೆನ್ನೆ ಮೇಲೆ ಮುತ್ತು ಕೊಟ್ಟು ಹೊರಗೆ ಹೋಗ್ಬಿಡ್ತಾನೆ ಸುಮೇಧ್ ಹೋದ ಮೇಲೆ ಹಾಗೆ ಹಾಸಿಗೆ ಮೇಲೆ ಬಿದ್ದುಬಿಡ್ತಾಳೆ. ಅವಳ ಕಣ್ಣಿನಿಂದ ಕಣ್ಣೀರು ಬರ್ತಿಲ್ಲ. ಅವಳ ಕಣ್ಣುಗಳಲ್ಲಿ ಅವನ ಮೇಲೆ ಅಸಹ್ಯ ಹೊರತುಪಡಿಸಿ ಇನ್ಯಾವ ಭಾವವೂ ಇಲ್ಲ. ಆನಂತರ ನಾನು ನಿನ್ನನ್ನು ಎಂದಿಗೂ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಸುಮೇಧ್ ಹೇಳಿದ ಮಾತುಗಳು ನೆನಪಿಗೆ ಬಂದು ಕೂಡಲೇ ಗಟ್ಟಿಯಾಗಿ ಮುಷ್ಟಿ ಬಿಗಿ ಮಾಡಿ, ಇಂದು ನೀನು ತಿಳಿಯುತ್ತೆ ಈ ಆರೋಹಿ ಅಂದರೆ ಯಾರು ಅಂತ. ನಾನು ನಿನ್ನನ್ನು ನಿಜಕ್ಕೂ ಬಿಡೋದಿಲ್ಲ, ಕೇವಲ ಕೆಲವು ಗಂಟೆಗಳು ಮಾತ್ರ, ಇಂದು ರಾತ್ರಿವರೆಗೆ. ಆನಂತರ ನಿನ್ನ ಅಧ್ಯಾಯ ನನ್ನ ಜೀವನದಿಂದ ಮುಚ್ಚಿ ಹೋಗುತ್ತೆ ಅಂತ ಅಂದ್ಕೊಳ್ತಾಳೆ ಆರೋಹಿ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.